ಹ್ಯಾಪಿ ದೀಪಾವಳಿ. ತಟ್ಟೆ ಫುಲ್ ಆಗೋಸ್ಟ್ ಐಟಮ್ಸ್. ಬಂದ್ರೆ ಹೋಗ್ಲಿ ಸುಮ್ಮನೆ ಒಂದೇ ಒಂದು ಹಚ್ಚಿ ನೀವು ಒಂದು ಹೊಡೆದಿಲ್ಲ. ಸೊ ಹೇಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ದೀಪಾವಳಿ ಹಬ್ಬದ್ದು. ಆ್ಯಂಡ್ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಎಸ್, ಇವಾಗ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಮ್ಮೂರಿಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂಕಲು ಏಮೀಶ ಎಲ್ಲ ಬಂದಿದ್ದರು. ಆ್ಯಂಡ್ ಚಿನ್ನೂ ಈ ಸತಿ ಹಬ್ಬಕ್ಕೆ ಅಂತ ಹಾಸ್ಟೆಲಿಂದ ಬಂದಿದ್ಲು. ಸೊ ಅವಳಿಗೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಏನಾದರೂ ಐಸ್ ಕ್ರೀಮು ತೊಗೊಳ್ಳೋಣ ಅಂದ್ಬಿಟ್ಟು ಪೋಲಾರ್ ಬೇರ್ಗೆ ಬಂದ್ವಿ. ಸೊ ಗೈಸ್, ನಾವು ಆರ್ಡ್ರ್ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ನಾನು ಏಮೀಶಾ ಇಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ವಿ. ಬಂದು ಗೇಟ್ ತೆಗಿಬೋದಾ? ಒಂದು ನಿಮಿಷ ಗೈಸ್, ಗೇಟ್ ತೆಗಿತೀನಿ. ಹ್ಯಾಪಿ ದೀಪಾವಳಿ. ಪಲಾವ್ ಎಲ್ಲ ಬಿಟ್ಕೊಳ್ಬೇಕು. ಕಾವ್ ಅಂತಾಯ್ತಾ? ಇಲ್ಲ ಚಿನ್ನು ಅವರೇ, ಒಳ್ಳೆ ಕೆಲಸ ಚಿನ್ನು. ಚೆನ್ನಾಗಿ ಸುಡು. ನಂಗೆ ಮಾತ್ರ ಕ್ರಿಸ್ಪಿ ಬರೋದು ಮತ್ತೆ ಹೇಳಿ. ಯಾವಾಗ ರಜಾ ಕೊಟ್ಟರು ಚಿನ್ನು? ಹೆಂಗೆ ನಮ್ಮ ಅಂಕಲ್ ಹವಾ ಕಮ್ಮಿನಾ? ಬರ್ಬೇಕು ತಾನೆ ನೀನು? ಎಲ್ಲಿಗೆ? ನನ್ನ ಕರ್ಕೊಂಬರಕ್ಕ? ಸಾಲ್ಟ್ ನೋಡಿ ಗೈಸ್, ನಮ್ಮ ಆಂಟಿ ಇಲ್ಲ ರಿನೋವೇಷನ್ ಮಾಡಿದ್ದಾರೆ. ನಾನು ಬಂದಿದ್ದೆ ರಿನೋವೇಷನ್ ಆದಮೇಲೆ, ಬಟ್ ವೀಡಿಯೋ ಮಾಡಿದ್ದಿಲ್ಲ. ಆ್ಯಂಡ್ ದಿಸ್ ಇಸ್ ಅ ಫುಲ್ಲು ಗ್ರೀನ್ 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 ಗ್ರೀನ್. ನಂಗೆ ಡೀಟೇಲ್ಸ್ ಇಷ್ಟ ಆಯ್ತದೆ. ಮೊದಲಿತ್ತು ಆಂಟಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ. ಪಚ್ಕ ಪಚ್ಕ ಮಾಡ್ಕೊಂಡು ತಿನ್ಬಿಡ್ತೀವಿ. ವಡೆ ಹಾಕೊಂಡೇನೆ ತಗೋ, ಎಲ್ಲ ಇಟ್ಕೊ, ಮಿಕ್ಸ್ ಮಾಡ್ಕೊಂಡು ತಿನ್ನು. ಸ್ವಲ್ಪ ಹಾಕ್ರಿ ಸಾಕು. ತಟ್ಟೆ ಫುಲ್ ಆಗೋಷ್ಟು ಐಟಮ್ಸ್ ತಟ್ಟೆ ಫುಲ್ ಆಗೋಷ್ಟು ಬೇಡ ಬೇಡ. ಗುಡ್, ಎಲ್ಲ ಚೆನ್ನಾಗಿತ್ತು ಆಂಟಿ. ಚೆನ್ನಾಯ್ತಾ? ಸುಮ್ಮನೆ ಆಂಟಿ ಸುಮ್ಮನೆ ಹಂಗೆ ಹೇಳ್ಬೇಡ. ಸುಮ್ಮನೆ ಆಗಿಲ್ಲ, ನಿಜವಾಗ್ಲೂ ಪ್ರಾಮಿಸು. ನಿಂಕಮ್ಮ ಸುಮ್ಮನೆ ನೀನು ಹೇಳ್ಬೇಡ, ಹೇಳ್ಬೇಕು. ಓಕೆ ಗೈಸ್, ತಿನ್ಬಿಟ್ಟು ಸಿಗ್ತೀವಿ. ನಂಗೆ ಡಿ ಬಿಸಿ ಮಗುನೇ ನಂಗೆ ಬೇಡಮ್ಮ. ರಿಂಗ್ ಚೆನ್ನಾಗಿದೆ ಮೂಲ್ಯ. ಕಳ್ತನ ಮಾಡ್ಕೊಂಡು ಇಲ್ಲ, ಕಳ್ತನ ಮಾಡಿ ಅಂತ ಹೇಳಿದ್ರು ಬಂದಿದ್ದ ತಕ್ಷಣ. ಆಂಟಿ ಏನ್ ಮಾಡ್ತಾರ ಅದೀಗ? ಎಣ್ಣೆ ಅಲ್ಲ, ಅದು ತುಪ್ಪ. ಆಲ್ರೆಡಿ ಸುಟ್ಟಿ ಹಾಕಿಬಿಟ್ಟವ್ರೆ. ಇದು ಬಿಸಿ ಕಜ್ಜಾಯ ಅಲ್ಲ, ಅದಕ್ಕೆ ಬೆಳಗ್ಗೆನೆ ನೆನೆ ಹಾಕಿ ಬೆಳಗ್ಗೆ ಇವಾಗ ಪಾಕ ತೆಗ್ದು ಇವಾಗ ಸುಟ್ಟು ಇವಾಗ ಎತ್ಕೊಳ್ಬೇಕು ಪೂಜೆಕ. ಪಾತ್ರೆ ಚೆನ್ನಾಗಿ ಕಾಣಿಸ್ತೈತಿ. ಬಿಸಿ ಕಜ್ಜಾಯ ಹಳೇ ಕಾಳದ ಪಾತ್ರೆ ತರ. ಬಂದ್ರೆ ಹೋಗ್ಲಿ ಸುಮ್ಮನೆ ಅದು ಬರ್ತೈತೆ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಯಾವಾಗ ನಮಗೆ ಬರೋದು. ಏನು ಗ್ಯಾಸ್ ಮೇಲೆ ಬತ್ತಾಯ್ತಂದ್ರೆ ಬಂದ್ರೆ ಬತ್ತಂತಿರ್ಬೋದು.
ನಂಗೆ ಸ್ಮೆಲ್ ಗೊತ್ತಾಗ್ತಾ ಇಲ್ಲ, ತುಪ್ಪ ಸ್ಮೆಲ್ ಬರ್ತಾಯಿದೆ. ಮಾತಾಡಿದ್ದೇನು ಗೊತ್ತಾ, ತುಪ್ಪ ಇದು ದೇವ್ರಿಗೆ ಸುಡ್ತಾ ಇರೋದು. ಆಮೇಲೆ ಯಾರನ್ನ ಅನ್ಕೊಂಡ್ರೆ ಎಷ್ಟು ಬಾಣ್ಲಿ ಇಟ್ಬಿಟ್ಟು ಇವ್ರು ಎಷ್ಟು ರಾಜ್ಯ ಸುಡ್ತಾರೆ ಅನ್ಕೊಂಡ್ರೆ. ಇಲ್ಲ ಗೈಸ್, ಹಂಗಲ್ಲ ಗೈಸ್, ನಮ್ಮ ಮಮ್ಮಿ ಹೇಳಿದ್ರಲ್ಲ ಹಂಗೆ. ಇದು ದೇವರಿಗೆ ನಾವು ಆಗಲೇ ಒಂದು ರೌಂಡ್ ತಿಂದಿದ್ದಾಯ್ತು. ದೇವರಿಗೆ ವಿಲೇಜಲ್ಲಿ ಮನೆ ಲಕ್ಷ್ಮಿ ಮಹಾಲಕ್ಷ್ಮಿ ತಿಂದಿದ್ದಾಯ್ತು. ಇವಾಗ ದೇವ್ರ ಕಡೆ ಹಂಗಲ್ಲಮ್ಮ. ಇಷ್ಟನಾ? ಸಾಕು, ಬೇಯ್ತೈತೆ, ಸಾಕು. ಆದ್ಮೇಲೆ ಅಷ್ಟು ಬೇಯ್ತೈತೆ, ಬಿಸಿ ಇರುತ್ತಲ್ಲ. ಸಾಕು ಅಂತ ಇವಾಗ ನಾವು ನೋಮಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನೋಮಕ್ಕೆ ಇಲ್ಲಿ ನಮ್ಮ ಆಂಟಿ, ನಮ್ಮ ಮಮ್ಮಿ, ಈ ಕಡೆ ಚಿನ್ನು, ಚಿನ್ಮಯಿ, ನಮ್ಮ ಟೆಂಪಲ್ ಒಳಗಡೆ ಲಕ್ಷ್ಮೀ ಪೂಜೆ ಅಲ್ಲಿ ನೋಡ್ಬಿಟ್ಟು ಬರೋದು. ಸೊ ಗಾಯ್ಸ್, ನಾವು ಇವಾಗ ಮನೆಗೆ ಬಂದ್ವಿ. ಚಿನ್ನು ನಾನು ಹೊರಡ್ತೀನಿ, ನಂಗೆ ನಾಳೆ ಎಕ್ಸಾಮ್ ಇದೆ, ಓದ್ಕೊಳಕ್ಕಾಗಲ್ಲ ಇಲ್ಲಿದ್ದರೆ ಅಂದ್ಬಿಟ್ಟು ಅವಳು ಎಲ್ಲ ರೆಡಿ ಮಾಡ್ಕೊತಾ ಇದ್ಲು. ಇವಾಗ ಅಮ್ಮ ಅದು ದಾರ ಕಟ್ತಿದ್ದಾರೆ, ನೋಮಿದ್ದ ದಾರನ. ಸೊ ಗಾಯ್ಸ್, ಇವಾಗ ಎಲ್ಲ ದೀಪ ಹಚ್ತಾ ಇದ್ದೀವಿ. ಸೊ ಗಾಯ್ಸ್, ಇವಾಗ ಚಿನ್ನು ಹಾಸ್ಟೆಲ್ಗೆ ಹೋದ್ಲು. ಆ್ಯಂಡ್ ಈಗ ನಾನು ಮಿಷಾ ಪಟಾಕಿ ಹೊಡಿತಾ ಇದ್ದೀವಿ. ಕಾಡು ಕುದುರೆ ಓಡಿ ಬಂದಿತ್ತ. ಸೊ ಗೈಸ್, ಇವಾಗ ಊಟ ಎಲ್ಲ ತಿಂದುಬಿಟ್ಟು ಇವ್ರು ಪಟಾಕಿ ಹೊಡಿತಾ ಇದ್ರು, ನೋಡೋಣ ಅಂದ್ಬಿಟ್ಟು ಬಂದೆ. ಯಾರೂ ಇಲ್ಲ, ನಾನು ವಿಡಿಯೋ ಮಾಡ್ತಾ ಇರೋದು. ಹಾಯ್ ಗಾಯ್ಸ್, ಆಶೀಶ್ ನೋಡಿ, ಆಶೀಶ್ ಹೊಡಿತಿದ್ದಾನೆ. ನೀವು ಹೊಡೀರಿ, ನಾನು ನೋಡ್ತೀನಿ. ನಾನು ಅದೆಲ್ಲ ಹೊಡಿಯಲ್ಲ, ಇಲ್ಲ ಬರಲ್ಲ. ಇನ್ನೂ ಪಟಾಕಿ, ಫ್ಲವರ್ ಪಾಟು, ಪಟಾಕಿ, ಭೂಚಕ್ರ, ಶಾರ್ಟ್ಸು, ಇದು ನಾನು ಹೊಡಿ ಅಂಥದ್ದು. ಚೆನ್ನಾಗಿರುತ್ತೆ ಗೈಸ್, ಇದೊಂದು ಹೊಡಿಯೋಕೆ ಬರುತ್ತೆ ನನಗೆ. ಏನಿದೆ ಅಷ್ಟೇ ಗೈಸ್, ಫ್ಲವರ್ ಪಾಟ್, ಸುಸೂರು ಬತ್ತಿ, ಭೂಚಕ್ರ ಆ ಥರ ಇದೆ.
ಇದಕ್ಕಿಂತ ಜಾಸ್ತಿ ಇದು ಚೆನ್ನಾಗುತ್ತೆ guys. ಇದು ಲಕ್ಷ್ಮೀ ಪಟಾಕಿ ಇತ್ತಿಟ್ಕೊಳ ನೀನು ಬೆಳಕು ಕಾಣಿಸ್ತದೆ ಬೆಳಕು ಕಾಣಿಸಲ್ಲ ಇತ್ತಿಟ್ಕ ಇದನ್ನ ಕೊನೆಗೆ ನೀನು ಇದು ಮಾಡಿ ಕರೆಕ್ಟಾಗಿ ಕಾಣ್ತದೆ ಇಟ್ಕೊಂಡು ಹಚ್ಚು ಎಲ್ಲ ಒಂದು ಕೊಡು ಅಂಟೈತೆ ವಾ ನಿಮ್ಮಷ್ಟೈಟು ಎಗ್ರಿಲ್ಲ ನೀವು ಹಚ್ಚಬರಿ ಈಗ ಇದು ಹಚ್ಚಬರಿ ಕೊಡಿ ಅಮ್ಮ ಕೈ ಕೊಡೋದು ಒಂದೇ ಒಂದು ಹಚ್ಚಿ ನೀವು ಒಂದು ಹೊಡೆದಿಲ್ಲ ಹಚ್ಚೋಗ್ರಿ ಒಂದೇ ಒಂದು ಹಚ್ಚ ಸರ್ನ ಆಗದೇ ಇಲ್ಲ ಅದನ್ನ ಅಮ್ಮಿ ಹಚ್ಬಿಟ್ಟು ಆಗದೇ ಇಲ್ಲ ಅದನ್ನ ಅಮ್ಮಿ ಹಚ್ಬಿಟ್ಟು ಹೊಡ್ಬೋಗಮ್ಮೆ ಹಚ್ಚೋಗಮ್ಮೆ ಅಮ್ಮ ಇದು ಅವಳು ಹಚ್ತಾಳೆ ಅಂತ ಆಯ್ತು ಹಚ್ಚದ್ಲು ಅಪ್ಪು ಹಿಂದಕ್ಕೆ ಹೋಗ ಶೀಟ್ ಇನ್ನೂ ನಾನು ಹೇಳ್ತೀನಿ ಹಚ್ಚು ಇನ್ನೂ ಅಂಟಿಲ್ಲ ಅಂಟಿಲ್ಲ ಅಪ್ಪ ಎಗ್ರುತ್ತ ಪಪ್ಪ ಇದು ನಾನು ಹಿಂದಕ್ಕೆ ಹೋಗ್ಬೇಕಾ ಅಪ್ಪ ಇಟ್ಕೊಳ್ಳಿ ಸೊ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಆ್ಯಂಡ್ ಮುಂದಿನ ವೀಡಿಯೋಸ್ಗೆ ಕಾಯ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್